ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಥಣಿ ಪಟ್ಟಣದ ಜೆಡಿಎಸ್ ಕಾರ್ಯಕರ್ತರಾದ ಇಂತಿಯಾಜ್ ಹಿಪ್ಪರಗಿ ಅವರ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಥಣಿ ಪಟ್ಟಣದಲ್ಲಿ ಇರತಕ್ಕಂಥ ಬೆಣ್ಣೆಪೇಟೆಯಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಮೂತ್ರ ವಿಸರ್ಜನೆ ಮಾಡಲು ಸ್ಥಳಾವಕಾಶ ಇಲ್ಲ. ಇದರ ಸಲುವಾಗಿ ಹಲವಾರು ಮಾಧ್ಯಮ ಪತ್ರಿಕೆಗಳ ಮೂಲಕ ಅಥಣಿಯ ನಾಗರಿಕರ ಜನರು ಇದರ ಬಗ್ಗೆ ಹಲವಾರು ಸಲ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಯಾವುದೇ ಪ್ರಯೋಜನವನ್ನು ಆಗಿಲ್ಲ. ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಇರ್ತಕ್ಕಂಥ ಸ್ಥಳ ತುಂಬ ಗಲೀಜಾಗಿದ್ದು ಅದಕ್ಕೆ ಯಾವುದೇ ರೀತಿಯ ಒಂದು ಮಹಿಳೆಯರಿಗೆ ಅನುಕೂಲ ಇಲ್ಲ. ಅಥಣಿ ಪಟ್ಟಣದ ಪೇಟೆಯು ದೊಡ್ಡ ಪೇಟೆಯಾಗಿದ್ದು ಇಲ್ಲಿಗೆ ನೆರೆಯ ರಾಜ್ಯದ ಮಹಾರಾಷ್ಟ್ರ ಹಾಗೂ ಪಕ್ಕದ ಜಿಲ್ಲೆಗಳಾದ ವಿಜಯಪುರ, ಬಾಗಲಕೋಟೆ ರೈತರು ಹಾಗೂ ವ್ಯಾಪಾರಿಗಳು ಬಂದು ವ್ಯಾಪಾರ ವಹಿವಾಟವನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ರೈತ ಮಹಿಳೆಯರಿಗೆ ಇಲ್ಲಿ ತುಂಬ ಅನಾನುಕೂಲ ಇರೋದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ಹಾಗೂ ಗೃಹಶಕ್ತಿ ಎಂಬ ಯೋಜನೆಯನ್ನು ತಂದಿದ್ದರೂ ಕೂಡ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಅಥಣಿಯ ಬೆಣ್ಣೆಪೇಟೆಯಲ್ಲಿ ಯಾಕೆ ಸ್ಥಳಾವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅನ್ನೋದು ಚಿಂತಾಜನಕ ವಿಷಯವಾಗಿದೆ. ಇಲ್ಲಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬೇಗನೆ ಎಚ್ಚೆತ್ತುಕೊಂಡು ಮಹಿಳೆಯರಿಗಾಗಿ ವಿಶೇಷವಾದ ಒಂದು ಹೈಟೆಕ್ ಶೌಚಾಲಯ ಮೂತ್ರ ವಿಸರ್ಜನೆಗೆ ಅವಕಾಶ ಕಲ್ಪಿಸಿಕೊಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ನಮಸ್ಕಾರ ಸರ್, ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ MG ಮಾರ್ಕೆಟ್ನಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಸರಿಯಾಗಿ ಜಾಗವಿಲ್ಲ. ಈ ಥರ ಕೆಟ್ಟ ಗಲೀಜು ಮಾಡುತ್ತಾರೆ. ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ. ವ್ಯಾಪಾರಸ್ಥರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ಗಬ್ಬೆದ್ದು ಹೊಲಸು ನಾಡ್ತಾ ಇದೆ. ಯಾವುದೇ ರೋಗದ ಭೀತಿ ಬಂದರೆ ಎದುರಾದರೆ ಸಮಸ್ಯೆ ಆಗುತ್ತೆ. ಇಲ್ಲಿ ಸಂಬಂಧಪಟ್ಟವರು ಕೂಡಲೇ ಕ್ರಮ ತಗೊಂಡು ಈ ಶೌಚಾಲಯ ಆಗಲಿ ಅಥವಾ ಇಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಎಷ್ಟು ಬಾರಿ ವರದಿ ಮಾಡಿದ್ರು ಎಚ್ಚರಿಕೆ ಕೊಡ್ತಾ ಇಲ್ಲ. ಇಲ್ಲಿ MG ಮಾರ್ಕೆಟ್ನಲ್ಲಿ ಮೂತ್ರ ವಿಸರ್ಜನೆ ವ್ಯವಸ್ಥೆ ಇಲ್ಲ ಮತ್ತು ಲೇಡೀಸ್ಗೂ ಕೂಡ ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಒಂದು ಯಾವುದಾದ್ರೂ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತೇನೆ. ನಾಲ್ಕು ಕಟ್ಟಿರಿ ಗಂಡಸರ್ದು ಯಾವ ಕಡೆ ಹೆಂಗಸರ್ದು ಯಾವ ಕಡ್ರಿ ಅದ್ರ ಹಾಂ ರೀ ಬಾತ್ರೂಮ್ ಮ್ಯಾಗ ಚಿತ್ರ ಇಲ್ಲ. ಗಂಡ ಮಕ್ಕಳ ಸಂಬಂಧ ಅಷ್ಟ ಬರ್ದಿ ಇಲ್ಲ. ಗಂಡ ಮಕ್ಳು ಬಂದು ನಿತ್ತ ಬಿಡ್ತಾರ. ನಾವ್ ಏನ್ ಮಾಡ್ತೀವಿ? ಇಲ್ಲಿ ಗಂಡಸರಿಗೆ ಕಟ್ಟಿರಿ ಹೆಂಗಸರ್ ನೀರಿಗೆ ಹೆಂಗ್ ಬರುದು ಹೇಳ್ರಿಲ್ಲ ನೀವು? ನೀರಿಗೆ ಬರುದು ಹೆಂಗ್ರಿ? ಅದಕ್ಕೆ ಬಾಕಲ ಐತಿರಿ, ಬಾಕಲ ಇಟ್ಕೊಳಂಗಿಲ್ಲ. ಕರ್ನಾಟಕದ ಜನತೆಗೆ ಮತ್ತು ವಿಶೇಷವಾಗಿ ಅಥಣಿ ತಾಲೂಕಿನ ಜನತೆಗೆ ನಾನು ನಿಮ್ಮ JDS ಪಕ್ಷದ ಇಂತಿಯಾಜ್ ಹಿಪ್ಪರಗಿ ಮಾಡುವ ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ. ಆ ನೆರೆಹೊರೆಯ ಏನು ಮಹಿಳೆಯರು ಬರ್ತಾರೆ ಅವರಿಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಯಾವುದೇ ಸ್ಥಳ ಇಲ್ಲ. ಸುಮಾರು ವರ್ಷಗಳಿಂದ ಇದರ ಸಲುವಾಗಿ ಹಲವಾರು ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರವಾದರೂ ಸಹ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾಕೆ ಸುಮ್ಮನಿದ್ದಾರೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಾನು ನಮ್ಮ JDS ಪಕ್ಷದ ಪರವಾಗಿ ತಮಗೊಂದು ವಿನಂತಿ ಮಾಡ್ಕೋತೇನೆ. ಏನು ಮಹಿಳೆಯರಿಗೆ ಸಲುವಾಗಿ ಏನು ನೀವು ಗೃಹಲಕ್ಷ್ಮಿ ಕೊಡ್ತೀರಿ 2 ಲಕ್ಷ ರೂಪಾಯಿ, ಬಸ್ ಫ್ರೀ ಕೊಡ್ತೀರಿ, ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅವ್ರಿಗೆ ಯಾಕೆ ಅವಕಾಶ ಮಾಡಿಕೊಡುವುದಿಲ್ಲ? ಅದರ ಸಲುವಾಗಿ ನಾನು ನಿಮಗೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ. ಬೆಣ್ಣೆಪೇಟೆಯಲ್ಲಿ ಏನು ಈಗ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಏನು ಅವಕಾಶ ಇಲ್ಲ, ಜಾಗ ಇಲ್ಲ. ಅದೇನು ಜಾಗ ಇದ್ದು ಅದು ದೊಡ್ಡ ಗಲೀಜಾಗಿದೆ. ಅದನ್ನು ಸರಿಪಡಿಸಿ ಅತಿ ಬೇಗನೆ ಇದಕ್ಕೊಂದು ಇತಿಮಿತಿ ಹಾಡಬೇಕಂತ ಹೇಳಿ ಈ ಮುಖಾಂತರ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಇಲ್ಲಿ ಒಂದು ವಿಷಯ ಪ್ರಸ್ತಾಪಿಸಬೇಕಾಗಿದೆ. ಅದೇನಪ್ಪ ಅಂತಂದರೆ ಅಥಣಿ ತಾಲೂಕು ಬಹಳಷ್ಟು ದೊಡ್ಡ ತಾಲೂಕು. ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಹಳ್ಳಿಗಳ ಜನರು ಅಥಣಿ ತಾಲೂಕು ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರ ವಹಿವಾಟವನ್ನು ನಡೆಸ್ತಾರೆ. ನೆರೆ ನಮಗೆ ಜಿಲ್ಲೆ ವಿಜಯಪುರ ಇರಬಹುದು, ನಮ್ಮ ಬಾಗಲಕೋಟೆ ಜಿಲ್ಲೆ ಇರಬಹುದು, ಹಾಗೂ ಇಲ್ಲಿ ಮಹಾರಾಷ್ಟ್ರ ನೆರೆಯ ರಾಜ್ಯದ ಜನರು ಸಹ ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರವನ್ನು ಮಾಡುತ್ತಾರೆ. ಇಲ್ಲಿ ದುರ್ದೈವ ಏನೈತಪ್ಪ ಅಂತಂದ್ರೆ ಅಥಣಿ ತಾಲೂಕಿನ ಏನು ಇದು ದೊಡ್ಡ ಮಾರ್ಕೆಟ್ ಐತಿ, ಅದರೊಳಗೆ ಇರ್ತಕ್ಕಂಥ ಬೆಣ್ಣೆಪೇಟೆ ಇದು ಒಂದು ವಿಶೇಷ ಪೇಟೆ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬೆಣ್ಣೆ ಸಿಗ್ತಿತ್ತು, ಅದಕ್ಕಾಗಿ ಇದಕ್ಕೆ ಬೆಣ್ಣೆಪೇಟೆ ಅಂತ ಹೇಳಿ ಹೆಸರು ಬಂದಿತ್ತು. ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಏನು ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ, ಈಗ ರೈತ ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ. ಆ ನೆರೆಹೊರೆಯ ಏನು ಮಹಿಳೆಯರು ಬರ್ತಾರೆ ಅವರಿಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಯಾವುದೇ ಸ್ಥಳ ಇಲ್ಲ. ಸುಮಾರು ವರ್ಷಗಳಿಂದ ಇದರ ನೋಡ್ರಿ ಎಷ್ಟು ಸ್ವಚ್ಛತೆ ಐತೆ. ಅವು ಬೋರ್ದಾಗ ನೀರು ಹೋಗ್ತಾವೆ. ಮಾತಾಡ್ತೀರಾ ನೀವು ಮಾತಾಡ್ತೀರಿ? ನೀವು ಹೇಳೋದಾದ್ರೆ ಇಲ್ಲಿ ಯಾರು ಬರ್ತಾರೆ? ಎಲ್ಲ ಇಲ್ಲಿ ಬಂದಿರ್ತೈತಿ ರೀ, ಮೊಬೈಲಾಗೆಲ್ಲ ಅದು ತುಂಬೈತಿ.
ಹಾಂ ಸರಿ ಬಿಡ್ರಿ ಇರೋರೇಕ ಮುಂದೊಂದು ಹಾದಿ ಇದ್ರೆ ಅದೆಲ್ಲ ಒಳಗೆ ಸೇರೋ